ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಕಾಫಿ ಹೇಗಿದೆ? ಹಾಟ್ ಆಗಿದೆ ಲೈಟ್ ಹೌಸ್. ಅಯ್ಯೋ ಹಾಗಲ್ಲ ರೀ, ಆ ವಿಚಾರಕ್ಕೆ ಬಂದ್ರೆ ನೀವು ಕೂಡ ಹಾಟ್ ಆಗಿದ್ದೀರಾ ಅಲ್ವಾ? ಹೀಗ್ ಮಾತಾಡ್ಕೊಂಡು ನೈಸ್ ಮಾಡೋದ್ ಬಿಟ್ಟು ನಿಂಗೆ ಏನ್ ಬೇಕು ಹೇಳು. ನೀವಿಬ್ರು ಆಮೇಲೆ ರೊಮ್ಯಾನ್ಸ್ ಮಾಡಿ, ಮೊದ್ಲು ನನ್ ಮಗ್ಳೆಲ್ಲಿದ್ದಾಳೆ ಅಂತ ಹೇಳಿ. ಮಗು ಆರಾಮಾಗೇ ಇದೆಯಮ್ಮ. ಹೇಗಿದೆ ಅಂತ ಕೇಳಿಲ್ಲ ಚಿಕ್ಕಪ್ಪ. ಯಾಕೆ ಹಾಗ್ ಮುಖ ಸಿಂಡ್ರಸ್ಕೋತ್ಯಾ? ಮಗುನೆಲ್ಲಾದ್ರೂ ಕಾಗೆ ಎತ್ಕೊಂಡ್ ಹೋಗತ್ತಾ? ಹೌದು, ನನ್ ಗಂಡನ್ ಯಾಕೆ ಕೇಳ್ತಾ ಇದ್ಯಾ? ಅಡ್ರೆಸ್ ಹೇಳೋ ಪೋಸ್ಟ್ ಮ್ಯಾನ್ ಅನ್ಕೊಂಡಿದ್ಯಾ? ಸೂಪರ್ ಮ್ಯಾನ್ ನನ್ ಗಂಡ. ಪ್ರಶ್ನೆಗೆ ಉತ್ತರ ಕೊಟ್ಟು ಜೆಂಟಲ್ಮನ್ ಅನ್ಸ್ಕೊಳ್ಳಿ ಸಾಕು. ಲೈಟ್ ಹೌಸ್ ಇದನ್ನ ಇಟ್ಕೋ. ನೋಡು ಸುಮ್ಮನಮ್ಮ, ನಿನ್ ಮಗು ಯಾರ ಹತ್ರ ಸುಖವಾಗಿ ಕ್ಷೇಮವಾಗಿ ನೆಮ್ಮದಿಯಾಗಿರುತ್ತೋ ಅವರ ಹತ್ರನೇ ಇದೆ. ಇದಕ್ಕಿಂತ ನಿಂಗೆ ಏನ್ ಬೇಕಮ್ಮ? ಅಂದ್ರೆ ನಮ್ಮ ಅಕ್ಕನ ಹತ್ರ ಇದ್ಯಾ? ಯಾ ಹೋಗಿ ಆ ಕಡೆ. ಅಯ್ಯೋ 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 ಅಯ್ಯೋ, ನನ್ ಗಂಡನ್ ತಳ್ಬಿಟ್ಲು ಇವಳು. ಮಾವ, ಅಯ್ಯೋ ನನ್ಗಿರೋದು ಒಬ್ನೇ ಗಂಡ ಕಡೆ. ಹೇ ಬುದ್ಧಿ ಅಲ್ವಾ ನಿಂಗೆ? ಮಾವನಕ್ಕೆ ನುಗ್ದೆ? ಸುಮ್ನೆ ಹೀಗಂದೆ ಅಷ್ಟೇ. ನೀನಿಷ್ಟು ನಾಜೂಕಾಗಿ ನೂಕ್ಲಿಲ್ವೇ? ಈ ಫೋರ್ಸ್ ಅಲ್ಲಿ ನೂಕ್ತೆ ಅಷ್ಟೇ. ನನ್ ಯಾಕೆ ತಳ್ತೀರಾ ಚಿಕ್ಕಮ್ಮ? ನನ್ ಗಂಡಂಗ್ ನೀನೇನ್ ಮಾಡಿದ್ಯೋ ನಾನು ಅದನ್ನೇ ಮಾಡ್ದೆ. ಸರಿ, ಮುಯ್ಯಿಗ್ ಮುಯ್ಯಿ ಒಳಗ್ ಹೋಗ್ರಿ. ನನ್ ಮಗಳನ್ನ ನೈನಿ ಅಕ್ಕಂಗ್ ಯಾಕೆ ಕೊಟ್ರು ಅಂತ ಹೇಳಕ್ ಹೇಳಿ. ನನಗೆ ಅರ್ಥ ಆಗ್ತಿಲ್ಲ ಮಾವ, ಏನಾಯ್ತು? ಕೆಲ್ಸ ಇದೆ, 1 ಗಂಟೆಯಲ್ಲಿ ಬರ್ತೀನಿ ಅಂತ ನೈನಮ್ಮ ಗಾನವಿನ ಕರ್ಕೊಂಡು ಆಚೆ ಹೋಗಿದ್ದಾಳೆ. ಅದಕ್ಕೇನೆ ಸುಮ್ಮನಮ್ಮ ನನ್ನನ್ನ ತಳ್ಳಿದ್ದು. ನನ್ ಮಗುನ್ ಕರ್ಕೊಂಡು ಆಚೆ ಹೋದ್ಲಾ? ಎಲ್ಲಕ್ ಹೋದ್ಲು? ಏನ್ ಮಾಡ್ಸದೆ ಕರ್ಕೊಂಡು ಹೋದ್ಲು? ಏ ಯಾಕೆ ಕಿರಿಸ್ತೀಯ? ಅದಕ್ಕೆ ಏನ್ ಮಾಡಿಸ್ತಾರೆ? ಮಾಡಿಸ್ತಾಳೆ. ಏನೋ ಒಂದ್ ಮಾಡಿಸ್ಬಿಡ್ತಾಳೆ. ಅವಳಗ್ ಮಗು ಇಲ್ಲ ಅಂತ ನನಗೂ ಮಗು ಇಲ್ದರ ತರ ಮಾಡ್ತಾಳೆ. ಮುಚ್ಚ ಬಾಯ್ನಾ. ವಿಕ್ರಾಂತ, ಅವಳೇನಂದು ಕೇಳಿಸ್ಕೊಂಡ್ರ ಮಾವ? ಹೀಗೆ ಅಂತೀನಿ, ಇದಕ್ಕಿಂತ ಜೋರಾಗಿ ಹೋಗ್ತೀನಿ. ಡ್ರೈವರ್ಗೆ ಕೊಬ್ಬು ಜಾಸ್ತಿ ಅನ್ಸುತ್ತೆ. ಏನಾಯ್ತು ಸಖಿ? ನಾವ್ ಇಳಿಲಿ ಅಂತ ಬಂದು ಡೋರ್ ತೆಗಿಬೇಕು ತಾನೆ? ಸೆಲ್ಫ್ ರೆಸ್ಪೆಕ್ಟ್ ಇರೋರು ಹಾಗ್ ಮಾಡಲ್ಲ. ಆಫ್ಟರ್ ಆಲ್ ಡ್ರೈವರ್ ಆಂಟಿ. ಹಲೋ, ನಿಧಾನವಾಗಿ ಮಾತಾಡು. ಅವ್ನ್ ಕೇಳಿಸ್ಕೊಂಡ್ರೆ ನಾವ್ ಈ ಕಡೆ ಹೋಗ್ತಿದ್ದಾಗೆ ವಾಪಸ್ ಹೊಟ್ಟೋಗ್ತಾನೆ. ನಿಜಾನೇ, ಈ ಏರಿಯಾಗೆ ಯಾವ ಕ್ಯಾಬು ಬರಲ್ಲ. ನಡೀತೀಯ ಅಂದ್ರೆ ಹೇಳು. ಬೇಡ ಬಿಡಿ ಆಂಟಿ, ಲೆಟ್ಸ್ ಮೂವ್. ಎಲ್ಲಿ ಹೋಗ್ಬೇಕು ಹೇಗ್ ಹೋಗ್ಬೇಕು ಅಂತ ಮಾಮ ಗೊತ್ತಿದೆ. ಸರಿ, ಫಾಲೋ ಮೀ. ನೀವಾ? ಯಾರ ಅನ್ಕೊಂಡ್ರಿ? ನಿಮ್ಮನ್ ಗುರುತು ಹಿಡಿಯಕ್ಕಾಗ್ದೆ ಇಲ್ಲಿ ತನಕ ಬಂದಿರೋ ನಿಮ್ಮ ತಿಲೋತ್ತಮ ಮಾಮ ಅನ್ಕೊಂಡ್ರ? ಏನ್ ನಡೀತಿದೆ ಅಂತ ಹೇಳಿ ವಿಶಾಲ್ ಅವ್ರೆ.
ಮಾರಣ ಸ್ವಾಮಿ. ನನ್ ಮಗ ವಲ್ಲಭ, ಇವಳು ಸಖಿ, ಗೊತ್ತಿರೋ ಹುಡುಗಿ. ದೂರದ ಸಂಬಂಧಿ ಅಂತ ಹೇಳಿ ಆಂಟಿ. ಸಂಬಂಧಿಕರೆಲ್ಲ ದೂರ ಆಗೋಗ್ತಾರೆ, ನಮಗೆ ಹತ್ರ ಇರೋ ಸಂಬಂಧ ಸಾವು ಒಂದೇ. ನಮ್ಮಮ್ಮನೆ ಮತ್ತೆ ಹುಟ್ಟಿ ಅವರ ಶತ್ರುವಾದ ತಿಲೋತ್ತಮನ ಬಲಿ ತಗೋತಾರೆ ಅಂತ ನೈನಿ ಕೂಡ ನಂಬಿಕೆ ಇಟ್ಕೊಂಡಿದ್ದಾಳೆ. ನನ್ನ ಹೆಂಡತಿ ಉದ್ದೇಶನ, ನಮ್ಮ ತಾಯಿ ಲಕ್ಷ್ಯನ ನಾನು ಡಿಸ್ಟರ್ಬ್ ಮಾಡಲ್ಲ, ನನಗಿಷ್ಟ ಇಲ್ಲ. ಸ್ವಾಮೀಜಿ, ನಮ್ಮ ಮಾಮ್ ಕೇಕ್ ಕಟ್ ಮಾಡಕ್ ಹೋಗಿ ಕರೆಂಟ್ ಶಾಕ್ ಹೊಡಿಸ್ಕೊಂಡು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು ಸ್ವಾಮೀಜಿ. ವಿದ್ಯುತ್ ಆಘಾತ ಪ್ರಾಣ ತೆಗೆದೆ ಬಿಟ್ಟಿದೆ ಅಂತಂದ್ರೆ ನಿಮ್ಮ ದೊಡ್ಡಮ್ಮನೆ ನಿಮ್ಮ ಅಮ್ಮನ ಪ್ರಾಣ ತೆಗಿಬೇಕು ಅನ್ನೋ ಅರ್ಥವಲ್ಲಭ. ಪುನರ್ಜನ್ಮ ಪಡೆದಿರೋ ಗಾಯತ್ರಿ ದೇವಿ ಎಲ್ಲಿದ್ದಾಳೆ ಮಾರಣ ಸ್ವಾಮಿ? ನಿನ್ನು ಮುಟ್ಟಿದ್ಲಲ್ವಾ ತಿಲೋತ್ತಮ, ಮೃತ್ಯು ದೇವತೆನ ನೀನು ಗುರ್ತು ಹಿಡಿಲಿಲ್ವಾ? ಮಾಮ್, ಅವತ್ತು ಆಟೋದಲ್ಲಿ ಹೋಗ್ತಿದ್ದ ಮಗು ಕೈ ತಾಕಿ ನಿಮ್ ಕೈಗೆ ಬೆಂಕಿ ಹತ್ಕೋತಲ್ವಾ, ಆ ವಿಷಯ ಹೇಳ್ತಿದ್ದಾರೆ ಅನ್ಸುತ್ತೆ ಸ್ವಾಮೀಜಿ. ವಿಶಾಲ್ ಅವರೇ, ಕೇಳಿಸ್ಕೊಂಡ್ರ? ಅಂದ್ರೆ ಪುನರ್ಜನ್ಮ ಪಡೆದಿರೋ ನಿಮ್ ತಾಯಿ ಇವ್ರನ್ನ ಈ ರೀತಿ ಭೇಟಿಯಾಗಿದ್ದಾರೆ. ಕಹಿ ಅನುಭವದಲ್ಲೇ ಅಮ್ಮ ಮೀಟಾದ್ರು ಇನ್ಸ್ಪೆಕ್ಟರ್. ಅವ್ರು ಎಲ್ಲಿದ್ದಾರೆ ಅನ್ನೋ ವಿಷಯ ಯಾರಿಗೂ ಗೊತ್ತಿಲ್ಲ. ನೈನಿ ತನ್ನ ಮಗುನ್ ಪಡ್ಕೋಬೇಕು ಅಂತ ಎಷ್ಟು ಚಡ್ಪಡಿಸ್ತಿರ್ಬೇಕಲ್ವಾ? ನಮ್ಮಮ್ಮ ಎಲ್ಲಿದ್ದಾರೆ ಅನ್ನೋ ವಿಷಯ ತಿಳಿದ ಕೂಡ್ಲೆ ನೈನಿ ಒಂದ್ ಕ್ಷಣನೂ ತಡ ಮಾಡ್ದೆ ಮನೆಗೆ ಕರ್ಕೊಂಬಂದ್ಬಿಡ್ತಾಳೆ. ಅವಾಗ ಈ ಪಾಪಿಗಳು ಮಗು ರೂಪದಲ್ಲಿರೋ ಅಮ್ಮನ ಬದುಕೋದಕ್ ಬಿಡ್ತಾರ? ಹಾಗನ್ಕೊಂಡಿದ್ರೆ ನಾನ್ ಈಗ್ಲೇ ಇವ್ರನ್ನ ಎನ್ಕೌಂಟರ್ ಮಾಡ್ಬಿಡ್ತೀನಿ. ಸೊ ಪ್ಲೀಸ್ ಕಾಮ್ ಡೌನ್. ಇಟ್ಸ್ ಅ ಮಿಷನ್. ನಮ್ಮಮ್ಮನ ಆಶಯ, ನೈನಿ ಆಸೆ, ನನ್ನ ಯೋಚನೆ ಮೂರನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಮುಂದೆ ನಡಿಬೇಕು ಅಂತ. ಈ ವಿಷಯಗಳು ನನಗೆ ಚೆನ್ನಾಗಿ ಗೊತ್ತಿದ್ರು ಕೂಡ ನನ್ನ ಹೆಂಡತಿ ಹತ್ರ ನಾನು ಹೇಳಿಲ್ಲ. ದಯವಿಟ್ಟು ನೀವು ಹೇಳ್ಬೇಡಿ ಪ್ಲೀಸ್. ಮಾರಣ ಸ್ವಾಮಿ, ನನಗ್ ಸಾವಿಂದ ತಪ್ಪಿಸ್ಕೊಳ್ಳೋ ದಾರಿನ ನೀವೇ ತೋರಿಸ್ಬೇಕು. ಆ ಮಾರ್ಗ ನನಗ್ ಗೊತ್ತಿದ್ರೆ ನನ್ನ ಸಾವನ್ನ ನಾನು ಮುಂದಕ್ಕೆ ಹಾಕೋತಾ ಇರ್ಲಿಲ್ವಾ ತಿಲೋತ್ತಮ? ಹಾಗಿದ್ರೆ ನಿಮ್ಮನ್ ಭೇಟಿಯಾಗಿ ಏನು ಉಪಯೋಗ ಇಲ್ಲ ಅಲ್ವಾ? ಹೋಗೋಣ ಬನ್ನಿ ಆಂಟಿ. ಮರಿ ಮಾರಣ್ಣ ವಿಭೂತಿ ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ರು. ಬೂದಿನ ನೀರಲ್ಲಿ ಕಲ್ಸಿ ಚೆಲ್ಲಕ್ ಹೇಳಿದ್ರಲ್ಲ ಮಾಮ್. ಹೊರಗ್ ಚೆಲ್ಬಾರ್ದು ವಲ್ಲಭ. ನಯನಿ ಗಾಯತ್ರಿ ಹತ್ರ ಹೋಗೋ ಹಾಗೆ ಮಾಡ್ಬೇಕು. ಹೌದಾಂಟಿ, ಸ್ವಾಮೀಜಿ ಹತ್ರ ಹೋಗ್ ಬಂದಿದ್ ನಯನಿ ಗಾನ್ನವಿ ಸೊಂಟಕ್ಕೆ ತಾಯ್ತ ಕಟ್ತಿದ್ದೀನಿ ಅಂತ ಹೇಳಿದ್ಲೆ ಹೊರತು ತನ್ನ ಮಗಳು ಗಾಯತ್ರಿ ದೇವಿನ ಹುಡುಕಿ ಕರ್ಕೊಂಡ್ ಬರೋದಕ್ಕೆ ತಾನ್ ಕಂಕಣ ಕಟ್ಕೊಂಡಿದ್ದೀನಿ ಅಂತ ಹೇಳಲೇ ಇಲ್ಲ. ನೋಡಿದ್ರ? ಹೇಳೋ ಅವಶ್ಯಕತೆ ಇಲ್ಲ ಸಖಿ. ತಗೊಂಬಂದಿದ್ದಾಳಲ್ಲ ಒಂದು ಬ್ಯಾಗನ್ನ. ಬ್ಯಾಗ? ಹೌದು ವಲ್ಲಭ, ಅವಳು ತಂದಿರೋ ಬ್ಯಾಗಲ್ಲೇ ಆ ವಸ್ತು ಇದೆ ಅಂತ ನನ್ 6th ಸೆನ್ಸ್ ಹೇಳ್ತಿದೆ. ಮತ್ ಇವಾಗ ಹೇಳ್ತಿದಾರಲ್ಲ ಮಾಮ್, ಮನೆಗ್ ಬಂದಿದ್ದ ಬ್ಯಾಗಲ್ಲಿ ಏನಿದೆ ಅಂತ ನಾವು ಚೆಕ್ ಮಾಡ್ಬೋದಿತ್ತಲ್ವಾ? ಯಾರ್ ನೋಡ್ತಾರೆ? ನೀನಾ? ನಾವು ಅಂದ್ರೆ ನಾನೊಬ್ನೇನ ಏನು? ನೀನಿದ್ಯಾ, ನಮ್ಮ ಮಾಮ್ ಇದಾರೆ.
ನಯನಿ ಹೊಡಿತಾಳೆ ಅನ್ನೋ ಭಯನಾ? ಗಂಡ್ಸು ನನ್ಗ್ಯಾಕೆ ಹೊಡಿತಾಳೆ? ನಯನಿಗೆ ಗಂಡು ಹೆಣ್ಣು ಅನ್ನೋ ವ್ಯತ್ಯಾಸ ಇಲ್ಲ. ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡೋದೇ ಅವಳ ಗುಣ. ಅಷ್ಟು ಸ್ಟ್ರಾಂಗ್ ಆಗಕ್ಕೆ ಏನ್ ಕಾರಣ ಆಂಟಿ? ಹೊಟ್ಟೆಗದೇನ್ ತಿಂತಾಳೆ ಏನೋ. ತಿನ್ನೋದಲ್ಲ ವಲ್ಲಭ, ಗುಂಡಿಗೆ ಮುಖ್ಯ. ಈ ಮನೆಗ್ ಸೊಸೆಯಾಗಿ ಕಾಲಿಟ್ಟ ಸಮಯದಲ್ಲಿ ಹೇಗಿದ್ಲು ಅಂತ ಮರ್ತು ಹೋದ್ಯಾ? ಮುಕ್ಕಂಟಿಪುರದ ಹುಡುಗಿ ತುಂಬಾ ಅಮಾಯಕಿ ಅಂತ ನಿಮ್ಮಪ್ಪ ಜಗದೀಶ್ ಎಲ್ರಿಗೂ ಒತ್ತಿ ಒತ್ತಿ ಹೇಳ್ತಿದ್ರು. ಅಷ್ಟು ಅಮಾಯಕಿ ಆಗಿದ್ಲ ಆಂಟಿ? ಮತ್ತೆ ಇಷ್ಟು ಸ್ಟ್ರಾಂಗ್ ಆಗಿ ಹೇಗ್ ಚೇಂಜ್ ಆದ್ಲು? ಪ್ರೀತಿ ತೋರ್ಸೋ ಮನ್ಸಿರೋರು ಕೇವಲ ಒಳ್ಳೆಯವರು ಅಂತ ಅನ್ಕೊಳ್ಳೋದು ತಪ್ಪು ಅಂತ ನನ್ಗೆ ನಿಧಾನವಾಗಿ ಅರ್ಥ ಆಯ್ತು ಸಖಿ. ಪ್ರೀತಿಸ್ತಿರೋರ್ನ ಕಾಪಾಡ್ಕೊಳ್ಳೋದಿಕ್ಕೋಸ್ಕರ ರಕ್ತನ ಶುದ್ಧ ಮಾಡೋ ಹೃದಯ ಕೂಡ ರಕ್ತನ ಸುರ್ಸೋ ಮೊಂಡುತನಾನ ಧೈರ್ಯನ ನಮಗ್ ಕೊಡುತ್ತೆ ಸಖಿ. ನಮ್ಮ ಮಾಮ್ ವಿಶಾಲ್ನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ದಾಗ್ಲೇನೆ ನಯನಿಗೂ ವಿಶಾಲ್ಗೂ ಮದ್ವೆ ಆಗಿದ್ದು. ಅದಕ್ಕೆ ಗಾನ್ವಿ ಕಟ್ಟಿರೋ ತಾಯ್ತನ ಕೊಟ್ರೆ ನಾನು ಕಟ್ಕೋತೀನಮ್ಮ, ಆಗ ಹುಷಾರಾಗ್ಬಿಡ್ತೀನಿ. ಅಯ್ಯೋ, ಇದು ಬಂಗಾರ ತಾಯ್ತಾ ಅಂತ ನಿಮ್ಗೂ ಇದ್ರ ಮೇಲೆ ಕಣ್ ಬಿದ್ದಿದೆ ಅನ್ಸುತ್ತೆ. ಚೇಚೆ, ಆತರ ಯೋಚನೆ ಇಲ್ಲಮ್ಮ. ನಿನ್ ಮಗುಗೆ ತಾಯ್ತ ಸಹಾಯ ಮಾಡ್ದಂಗೆ ನನ್ಗೂ ಸಹಾಯ ಮಾಡತ್ತೇನೋ ಅಂತ ಕೇಳಿದೆ. ಇದಳಲ್ಲ ನಮ್ಮಕ್ಕ ಜಯ ಜಯ ನೈನಮ್ಮ ಅಂತ ಜೈಕರ ಹಾಕೊಂಡು ಕೇಳಿ. ಇನ್ನೊಂದ್ ತಾಯ್ತಾ ಇದ್ರೆ ಕೊಡ್ಬೋದೇನೋ. ಬೇಡಮ್ಮ, ಅಟ್ಲೀಸ್ಟ್ ಮಗುನಾದ್ರೂ ಕೊಡಮ್ಮ, ಆಟ ಆಡಿಸ್ತೀನಿ. ಬೇಕಾಗಿಲ್ಲ, ಮತ್ ಹೋಗ್ ನಮ್ಮ ಅಕ್ಕನ್ ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ಮಾವ, ನೀವೇನ್ ತಲೆ ಕೆಡಿಸ್ಕೋಬೇಡಿ. ಸುಸ್ತಾಗ್ತಾ ಇದೆ ಅಂದೆ, ಅದಕ್ಕೆ ತಾಯ್ತಾ ಕೊಡು ಅಂದ್ರೆ ಕೊಡಲ್ಲ ಅಂದ ವಿಶಾಲು. ಹೋಗ್ಲಿ, ಮಗುನಾದ್ರೂ ಎತ್ಕೋತೀನಿ ಅಂದ್ರೆ ಒಳ್ಳೆ ಕಳ್ಳನ್ ತರ ನೋಡ್ಬಿಟ್ಲು. ನಥಿಂಗ್ ಟು ವರಿ ಮಾವ. ತಾಯ್ತಾ ಕೊಡ್ದಿದ್ರೆ ಏನು, ಅದಕ್ಕಿಂತ ಇನ್ನೂ ಪವರ್ಫುಲ್ ಆಗಿರೋ ವಿಭೂತಿ ಇದೆ. ವಿಭೂತಿನ ಎಲ್ಲಿದೆ ವಿಶಾಲು? ನಾನು ಉರುಳಾಡೋಷ್ಟಿದ್ಯಾ? ಉರುಳಾಡಿದ್ರೆ ಹಂದಿ ಅಂತ ಅನ್ಕೊಳ್ಳೋ ಅವಕಾಶ ಇದೆ ಅಂತ ಸ್ವಲ್ಪನೇ ತಂದಿದ್ದಾರೆ. ನಿಮ್ಮ ಅಕ್ಕ, ನಿಮ್ಮ ಅಮ್ಮ? ಎಸ್. ಮತ್ ಹೇಳಿಲ್ವೇ? ಯಾರಿಗೂ ಹೇಳಬಾರ್ದು ಅಂತ ಸೀಕ್ರೆಟ್ ಆಗಿ ಅವ್ರ ರೂಮಲ್ಲೇ ಇಟ್ಕೊಂಡಿದ್ದಾರೆ ಮಾವ. ನಮ್ ವಲ್ಲಭ ಮೊದ್ಲೇ ಸ್ವಾರ್ಥಿ, ಸಖಿಗೆ ದುರಾಸೆ. ಮಾಮ್ ವಿಷಯ ನಿಮಗ್ ಗೊತ್ತೇ ಇದೆ. ವಿಭೂತಿನ ಎಲ್ಲ ಹಚ್ಕೋಬೇಕು? ಹಣೆಗಿಟ್ಕೊಂಡ್ರೆ ಸಾಕು, ಕೆಟ್ಟ ದೃಷ್ಟಿ ಎಲ್ಲ ಚಿಟ್ಕೆಲ್ ಹೋಗ್ಬಿಡುತ್ತೆ. ಈಗ್ಲೇ ಹೋಗಿ ಅದನ್ನ ನನ್ನ ಮುಖಕ್ಕೆ ಹಚ್ಕೊಂಡ್ಬಿಡ್ತೀನಿ. ಒಂದ್ ನಿಮಿಷ ತಡೀರಿ ಮಾವ. ನಾನ್ ಹೇಳಿದೆ ಅಂತ ಹೇಳಿದ್ರೆ ಅದ್ರ ಪವರು ಕಡಿಮೆ ಆಗುತ್ತೆ. ಏನ್ ಹೇಳಿದೆ ನೀನು? ಮಾವ, ಅದೇ ನಾವೆಲ್ ಮಾತಾಡಿದ್ವಿ ಅಂತ. ಮಾವ, ಯು ಆರ್ ಎ ಜೆಂಟಲ್ಮೆನ್ ಮಾವ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ವಿಶಾಲು. ಲೈಟ್ ಹೌದು.
ಛೇ. ಅಬ್ಬಾ, ನಾನ್ ಮೇಕಪ್ ಹಾಕೋಬಹುದು ಅಂತ ಆಯ್ತು. ನಾವು ಎಲ್ಲಿದ್ದೇವೆ? ಕಳಿಂಗ ರಾಜ್ಯದಿಂದ ವಿಜಯನಗರ ಸಾಮ್ರಾಜ್ಯಕ್ಕೆ ನಾವು ಬಂದಿದ್ದಾದರೂ ಹೇಗೆ? ಚಿಕ್ಕಪ್ಪ, ಹೇ ಬಾಲೆ, ಯಾರು ನೀನು? ನಾನ್ ಚಿಕ್ಕಪ್ಪ, ನೈನಿ. ನೈನಿನಾ? ಅಷ್ಟಕ್ಕೂ ನನ್ ವಿಭೂತಿ ಏನಾಯ್ತು? ಅಳಿಸೋಯ್ತು ಮಾವ. ಸಖಿ ನೀರ್ ಹಾಕಿರ್ಲಿಲ್ಲ ಅಂದಿದ್ರೆ ಚಿಕ್ಕಪ್ಪ ಕೋಮಕ್ ಹೋಗ್ಬಿಟ್ಟಿರೋರು. ಯಾಕೆ ನೀರು ಹಾಕ್ಬಿಟ್ಟೆ? ಇಲ್ಲ ಅಂದ್ರೆ ಮ್ಯಾಜಿಕ್ ನಡ್ತಿರೋದು. ಹಾ, ನಿನ್ನಿಂದ ಆಗ್ಬೇಕಾಗಿದ್ದು ಯಾಕ್ ಬಿಡು. ವಲ್ಲಭ, ಸಖಿ, ನೀವು ಹುಷಾರಾಗಿ ನೋಡ್ಕೊಂಬನ್ನಿ. ಮಾವ, ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ. ಚಳಿ ಆಗ್ತಿದೆ. ಲೈಟ್ ಹೌಸ್ ಬಾ ಹೋಗೋಣ. ನಡೀರಿ. ಲಾಕೆಟ್ ಇದನ್ನ ನಾಗಮಣಿ ಹಾರ ಅಂತಾರೆ. ಫೋನ್ ಕೊಡುವಲ್ಲ. ಯಾಕೆ? ಕೊಡು, ಹೇಳ್ತೀನಿ. ಫೋಟೋ ಯಾಕೆ ತಗೊಂಡೆ? ಅರ್ಜೆಂಟ್ ಆಗಿ, ಆಸ್ ಇಟ್ ಈಸ್ ಆಗಿ ಇದೇ ತರ ಇರೋ ಡೂಪ್ಲಿಕೇಟ್ ಸರ ಇನ್ನೊಂದು ಬೇಕು. ಯಾಕೆ? ಅದನ್ನ ಈ ಬಾಕ್ಸ್ ಅಲ್ಲಿ ಇಡಕ್ಕೆ, ಮತ್ ಒರಿಜಿನಲ್ ನ ನಮ್ಮ ಹತ್ರ ಇಟ್ಕೊಳಕ್ಕೆ. ನೀನ್ ಅದನ್ನ ತರ್ಸೋ ಕೆಲ್ಸ ನೋಡು, ಅಲ್ಲಿ ನಾನು ಮಾಮ್ನ ಮೆಚ್ಚೋ ಕೆಲ್ಸ ಮಾಡ್ತೀನಿ. ನಾನ್ ನಿಮಗ್ ಫೋಟೋಸ್ ಕಳ್ಸಿದೀನಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅದೇ ತರದ್ದು ಡೂಪ್ಲಿಕೇಟ್ ಸರ ಬೇಕು. ಎಸ್, ಮೇಕ್ ಇಟ್ ಫಾಸ್ಟ್. ಪಾಪ, ಈ ನಾಗಮಣಿ ಹಾರದಿಂದ ತನ್ನ ಮಗುನ ನೋಡ್ಬೇಕು ಅಂತ ಅನ್ಕೊಂಡಿದ್ದಾಳೆ ಮಾತೃದೇವಿ ನಯನಿ. ವಲ್ಲಭ, ನೀನೇನ್ ಇಲ್ಲೇ ನಿಂತಿದ್ಯಾ? ಹೊರಡು.
ಏನ್ ಮಾಡ್ತಿದ್ದಾಳೆ ಇಲ್ಲಿ? ಇದನ್ನೇ ಒರಿಜಿನಲ್ ಅನ್ಕೊಂಡು ಡೂಪ್ಲಿಕೇಟ್ ಸರನ್ನ ತಗೊಂಡ್ ಬರ್ತೀಯ ನಯನಿ. ನೀನ್ ಅನ್ಕೊಂಡಿದ್ದು ಆಗಲ್ಲ. ಯಾಕೆ ನಿಂತ್ಕೊಂಡೆ ಬ್ರೋ? ಅದು ಕೆಳಗ್ ನೀರಿದ್ಯಲ್ಲ, ಜಾರ್ ಬೀಳ್ಬಹುದು ಅಂತ ಸುಮ್ನಾದ ಅನ್ಸತ್ತೆ. ಸಮುದ್ರನ ದಾಟು ಅಂತ ಏಜ್ ಬಂದ್ರು ಕೂಡ ನೀರಿಗೆ ಭಯ ಪಡ್ತಾರೆ ಅನ್ಕೊಂಡ್ರ ನನ್ನ ಈ ಹಸ್ಬೆಂಡು? ಬ್ರದರ್, ರೈಟಿಗೆ ಬಾ. ಯಾಕೆ? ಹೋಗ್ಲಿ, ಲೆಫ್ಟಿಗೆ ಬಾ. ಹೋಗಲ್ಲ, ಇಲ್ಲೇ ಇರ್ತೀನಿ. ಏನಾಯ್ತು ವಲ್ಲ ಭಾವ? ಮುಖ ಯಾಕೆ ಆತರ ಇಟ್ಕೊಂಡಿದ್ಯಾವಲ್ಲ ಬಾ? ಹೋಗ್ದೆ ಇಲ್ಲೇ ನಿಂತ್ಕೊಂಡ್ರೆ ಡೌಟ್ ಬರುತ್ತೆ. ಹೋಗು. ವಿಶಾಲಗ್ ನನ್ ಮೇಲೆ ಡೌಟ್ ಬಂದಿದ್ಯಾ? ನಾನು ಎಷ್ಟೇ ರೂಟ್ ಬದಲಾಯಿಸಿದ್ರು ನನ್ನ ಹಿಂದೆನೆ ಬರ್ತಾ ಇದ್ದಾನೆ. ಅವನು ಇಲ್ಲಿಗೆ ಯಾಕೆ ಬಂದ? ಏನ್ ತಗೊಂಡು ಹೋಗ್ತಿದ್ದಾನೆ? ಇಷ್ಟೊತ್ತಲ್ಲಿ ಯಾಕೆ ಬಂದಿದ್ದಾನೆ? ಹೇಳುವಲ್ಲಬ. ಮಾಮ್, ವಿಶಾಲ್ ನನ್ನ ಹಿಂದೆನೆ ಬರ್ತಾ ಇದ್ದಾನೆ. ಅನುಮಾನ ಬಂದಿದೆ ಅನ್ಸತ್ತೆ. ನಿನ್ ಹತ್ರ ಸರ ಇರೋ ವಿಷಯ ಅವನು ಗೊತ್ತಾಗಿದ್ಯಾ? ಇಲ್ಲ ಮಾಮ್. ಮಾಮ್, ನನ್ನ ಹಿಡ್ಕೊಂಡ್ರೆ ಏನ್ ಮಾಡ್ಲಿ? ತಲೆ ಉಪಯೋಗಿಸುವಲ್ಲಪ್ಪ. ನೀನ್ ಸಿಕ್ಕಾಕೊಂಡ್ರು ಆ ಲಾಕೆಟ್ ಬಗ್ಗೆ ನೀನ್ ಹೇಳ್ಬೇಡ. ಅದು ಅವನಿಗೆ ಸಿಗ್ಬಾರ್ದು. ಮತ್ತಿನ್ನೇನ್ ಮಾಡ್ಲಿ ಮಾಮ್? ನುಂಗ್ಬಿಡು. ಮಾಮ್, ಇಲ್ಲ ಅಂದ್ರೆ ಇನ್ನೇನೋ ತಪ್ಪಿಸ್ಕೊಂಬಿಡು. ಎಲ್ ಬಿಸಾಕ್ಲಿ? ಯೂಸ್ಲೆಸ್ ಫೆಲೋ. ಮಾಮ್ 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 ರೆಡಿ ಆಗಿದ್ದಾರೆ ಅಂದ್ಮೇಲೆ ಯಾಕೆ ಇಷ್ಟು ನಿಧಾನಕ್ಕೆ ಬರ್ತಾ ಇದೆಯಾ? ಸುಮನಾ ತನ್ನ ಸೀರೆಗೆ ಮ್ಯಾಚ್ ಮಾಡ್ಕೊಳ್ಳೋ ಹೊತ್ತಿಗೆ ಟೈಮ್ ಆಗೋಗುತ್ತೆ. 2 ನಿಮಿಷದಲ್ಲಿ ಮುಗಿಯುತ್ತೆ ಅಂದ್ಲು. ಇನ್ನ ರೆಡಿ ಆಗ್ತಾನೆ ಇದ್ದಾಳೆ. ನಾವೇನ್ ಫಂಕ್ಷನ್ಗೇನ್ ಹೋಗ್ತಿಲ್ಲ, ಹುತ್ತಕ್ ಹಾಲು ಹಾಕ್ ಬರೋದಷ್ಟೇ ತಾನೇ. ಹಾಸಿನಿ, ಒಬ್ರು ಇಬ್ರು ಹೋದ್ರೆ ಸಾಕಾಗಲ್ವಾ? ಎಲ್ರೂ ಹೋಗೋ ಅವಶ್ಯಕತೆ ಇದೆಯಾ? ಹೇಳ್ಬೇಕು ಅಂದ್ರೆ ಮನೇಲಿರೋ ಜೋಡಿಗಳು ಹೋಗ್ಬೇಕು ಅತ್ತೆ. ಮಾವ ಅಂತೂ ನಿಮ್ ಜೊತೆಗ್ ಬರಕ್ ಇಷ್ಟ ಇಲ್ಲ ಅಂದ್ರು. ಅಂಕಲ್ ಮನೇಲಿದ್ದಾಗ ನೀವು ಮನೇಲೇ ಇದ್ರಲ್ಲ ಆಂಟಿ? ನಮ್ ಡ್ಯಾಡ್ಗೆ ಅವಾಗವಾಗ ಆವೇಶ ಬರ್ತಾನೆ ಇರುತ್ತೆ. ಮಾಮ್, ನಾವು ಹೋಗೋದು ಒಳ್ಳೇದು ಅನ್ಸುತ್ತೆ. ಎಲ್ರು ಬಂದಿರಲ್ಲ?
ನಿನ್ ನಾದ್ನಿನ್ ಬಿಟ್ಟು ಎಲ್ರೂ ರೆಡಿ ಬ್ರೋ. ಬಂದ್ಬಿಡ್ತಾಳೆ ಬಿಡು. ದಟ್ಸ್ ಓಕೆ, ನಿಧಾನವಾಗಿ ಹೋಗೋಣ. ಅಲ್ಲ, ಯಾವ ಹುತ್ತಕ್ಕೆ ಹೋಗ್ತಾ ಇದೀವಿ? ಹುತ್ತದಲ್ಲಿ ವೆರೈಟೀಸ್ ಇರಲ್ವಲ್ಲ ವಿಶಾಲ್. ಇರುವೆ ಕಟ್ಟಿದ ಹುತ್ತದಲ್ಲಿ ಹಾವುಗಳಿರ್ತವೆ. ಹೇಗಂದ್ರೆ ನಮ್ಮನೇಲಿ ನೀನಿರೋ ಹಾಗೆ. ಶುರು ಮಾಡ್ಕೊಂಡ್ಲು ಹಾಸಿನಿ. ಹಾಲು ಹಾಕ್ತಾಳೋ ಇಲ್ವೋ, ಆದ್ರೆ ನಿಮ್ಮೆಲ್ಲ ಅರ್ಚನೆ ನಡೀತಾನೇ ಇರತ್ತೆ. ಸಖಿ, ಅವಳ ಜೊತೆ ಏನ್ ಮಾತ್ ಬಿಡು. ವಿಶಾಲ್ ಕೇಳಿದ್ದು ಹುತ್ತ ಎಲ್ಲಿದೆ ಅಂತ. ಹೋದ್ ವರ್ಷ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಇರೋ ಹುತ್ತಕ್ಕೆ ಹಾಲು ಹಾಕಿದ್ವಿ ಅಲ್ವಾ ಬಾಬಾ? ಈ ಸಲ ಪರಮೇಶ್ವರಿ ದೇವಸ್ಥಾನದ ಹತ್ರ ಇರೋ ಹುತ್ತಕ್ಕೆ ಹಾಲು ಹಾಕೋಣ. ಅಲ್ಲಿಗಾಕೆ? ಎಲ್ಲಿ ಹೋದ್ರು ಒಂದೇ ಅಲ್ವಾ ಬಲ್ಲಬ? ಹುತ್ತ ಒಂದೇ ಮಾವ, ಆದ್ರೆ ವಲ್ಲಭನ್ಗೆ ಬಹುಶಃ ಆ ಜಾಗ ಆಗ್ಬರ್ದಿಲ್ಲ ಅನ್ಸುತ್ತೆ. ರಾತ್ರಿ ವಿಶಾಲ್ ನನ್ನ ಫಾಲೋ ಮಾಡ್ತಿದ್ದ ಅಂತ ಆ ಪರಮೇಶ್ವರಿ ದೇವಸ್ಥಾನದ ಹತ್ರ ತಾನೆ ಆ ಮಣಿಹಾರನ ನನ್ ಬಿಸಾಕಿದ್ದು. ಇವಾಗ ಇವ್ರು ಅಲ್ಲಿಗೆ ಹೋಗೋಣ ಅಂತಿದ್ದಾರೆ. ತಂಬಿಟ್ಟಿಟ್ಟು ಹಾಲಾಕಮ್ಮ, ನೀವು ದೀಪ ಬೆಳಗ್ಸಮ್ಮ, ಹುತ್ತ ಕೈ ಮುಗಿದು ಪ್ರದಕ್ಷಿಣೆ ಮಾಡಿ. ಹಾಗೆ ಹೂವನ್ನು ಏರ್ಸ್ರಮ್ಮ. ದಾರಿ 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 ಬಿಡಿ. ನಾಗರಾಜ ನಾಗರಾಜ, ನಿಮ್ಗೆ ಪೂಜೆ ಮಾಡೋಕಂತ ಬಂದಿದೀವಿ ನಾಗರಾಜ. ತುಂಬಾ ಓವರ್ ಆಗಿ ಆಡಕ್ ಹೋಗ್ಬೇಡ್ರಿ. ಇವನು ಅತಿಯಾಗಿ ಆಡ್ತಿದ್ದಾನೆ ಅಂತ ಹಾವು ಕಚ್ಚಿ ಸಾಯಿಸ್ಬಿಡ್ಬೋದು. ಇವಳೇ ಭಗವಂತ ಭಕ್ತರ್ನ ಪ್ರೀತಿಯಿಂದ ನೋಡ್ಕೋತಾನೆ ಹೊರತು ನಿನ್ನಂತವ್ರನ್ನ ನೋಡೋದು ಇಲ್ವೇ? ಹಾಗನ್ಬೇಡಿ ಮಾವ, ಮತ್ತೆ ಅತ್ತೆ ಫೀಲ್ ಮಾಡ್ಕೋತಾರೆ. ವಿಕ್ರಾಂತ್, ಇವಳಿಗೆ ಫೀಲಿಂಗ್ಸ್ ಬೇರೆ ಇದೆ ಅಂತೀಯನಪ್ಪ ನೀನು. ಬನ್ನಿ 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 ಬನ್ನಿ. ನಾಗರಾಜ ನಾಗರಾಜ, ನಿಂಗೆ ಪೂಜೆ ಮಾಡಲೆಂದು ಬಂದಿವ ನಾಗರಾಜ. ಶಾಸ್ತ್ರಿಗಳೇ, ಹೇಳಿ. ಇವತ್ತಿನ ಪೂಜಾ ವಿಶೇಷ ಏನು ಅಂತ ಹೇಳಿ. ಸರಿನಮ್ಮ. ಆತ್ರೇಯ, ಆರಿದ್ರ, ಮೂಲ, ಪೂರ್ವಭಾದ್ರ, ಪೂರ್ವಾಷಾಢ, ಈ 5 ನಕ್ಷತ್ರಗಳು ಸರ್ಪ ನಕ್ಷತ್ರಗಳು. ಒಂದು ಕ್ಷಣ ನಿಲ್ದೆ ವೇಗವಾಗಿ ಚಲಿಸೋದನ್ನ ನಾಗಂ ಅಂತಾರೆ. ಎಲ್ಲದಕ್ಕಿಂತ ವೇಗವಾಗಿ ಹೋಗೋದು ಕಾಲ ಆಗಿರೋದ್ರಿಂದ ಕಾಲನಾಗ ಅಂತಾರೆ. ಹೌದು ವಿಶಾಲ್ ಅವರೇ. ಚೌತಿ ಅಂದ್ರೆ 4ನೇದು. ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ, ಪುರುಷಾರ್ಥಗಳು 4ನೇದು. ಮೋಕ್ಷ ಆಗಿರೋದ್ರಿಂದ ಇವತ್ತು ನಾಗನ್ನ ಆರಾಧಿಸಿದ್ರೆ ಮೋಕ್ಷ ಸಿಗುತ್ತೆ. ನಮ್ಮ ಅತ್ತೆ ಕಚ್ಚಿದ್ರು ಮೋಕ್ಷ ಸಿಗತ್ತೆ ಶಾಸ್ತ್ರಿಗಳೇ. ಏ ಹಾಸಿನಿ, ನೀನ್ ಪೂಜೆಗ್ ಬಂದಿದ್ಯಾ ಅಥವಾ ನನ್ ಮೇಲೆ ಜೋಕ್ ಮಾಡಕ್ ಬಂದಿದ್ಯಾ? ಹುತ್ತದ ಪಕ್ಕದಲ್ಲೇ ಇದೆಯಾ. ಹಾವು ಹೊರಗಡೆ ಬಂದು ನಿನ್ನೆ ಕಚ್ಚಿದ್ರು ಕಚ್ಚುತ್ತೆ, ಹುಷಾರಾಗಿರು. ನಿಮ್ಮನ್ ಮೀರ್ಸೋ ವಿಷ ಜೀವಿ ಯಾವ್ದಾದ್ರು ಇರತ್ತಾ ಹೇಳಿ. ನೀವು ಪೂಜೆ ಮಾಡ್ತಿರೋದನ್ನ ಇಷ್ಟಪಟ್ಟು ನೋಡ್ತಿದಾರಮ್ಮ.
ಅವ್ರಿಗೇನೋ ಇಷ್ಟ, ಆದ್ರೆ ಆ ಮಕ್ಕಳಲ್ಲಿ ಗಾಯತ್ರಿ ದೇವಿ ಇರ್ಬೋದೇನೋ, ಆ ಮಣಿಹಾರ ಅವಳನ್ನ ತೋರ್ಸುತ್ತೇನೋ ಅಂತ ನನಗ್ ಟೆನ್ಷನ್ ಆಗ್ತಿದೆ. ಕುಂಕುಮ ಏರ್ಸಿದ್ದು ನೈವೇದ್ಯ ಅರ್ಪಿಸಿದ್ದು ಕೂಡ ಆಯ್ತಲ್ಲಮ್ಮ. ಈಗ ದೀಪಾರಾಧನೆ ಮಾಡಿ ಗಂಡ ಹೆಂಡತಿ ಹುತ್ತಕ್ಕೆ ಹಾಲೇರಿರಿ, ಎಲ್ಲ ಒಳ್ಳೇದಾಗುತ್ತೆ. ಸರಿ ಶಾಸ್ತ್ರಿಗಳೇ. ಏ ಲೈಟ್ ಹೌಸ್, ಯಾಕಾಗ್ ನಿಂತಿದ್ಯೆ? ಕೂತ್ಕೋಬೇಕು ಅಂತೀರಾ? ನೀನ್ ಕೂತ್ರು ನಿನ್ ತಂಗೆ ಇರತ್ತೆ ಕಣೆ. ಆ ಕುಂಕುಮದ ಬಟ್ಲು ತಗೊಂಡು ಎಲ್ಲಾರ್ಗೂ ಹಚ್ಚು. ಇವತ್ತು ಜಾಸ್ತಿ ಭಕ್ತಿ ಬಂದ್ಬಿಟ್ಟಿದೆ ನಿಮ್ಗೆ. ನಾನ್ ಕನ್ನಡಿಯಲ್ಲಿ ನೋಡಿ ಹಚ್ಕೋತೀನಿ. ವಿಕ್ರಾಂತ್ ನೋಡ್ಕೋತ್ಯಾ? ನನ್ನ ಜೀವನದಲ್ಲೇ ಸಂತೋಷ ಅನ್ನೋದಿಲ್ಲ, ಇನ್ನೀ ಗ್ಲಾಮರ್ ಯಾಕೆ ಮಾವ? ನನ್ ಕಟ್ಕೊಂಡಿದ್ದಕ್ಕೆ ಅಂತಾನೆ ಹೇಳಿ. ಯಾರಿಗೂ ಗೊತ್ತಿಲ್ಲ ಅನ್ಕೋಬೇಡ. ದೀಪ ಬೆಳಗಿಸ್ತಾ ಇದಾರೆ, ಸೈಲೆಂಟ್ ಆಗಿರಿ. ಗಂಟೆ ಇದ್ರೆ ಬಾರಿಸಿ. ಮಲ್ಗಿರೋ ಹಾವನ್ನ ಎಪ್ಸೋದ್ ಯಾಕೆ? ಸ್ವಾಮಿ ನಾಗರಾಜ, ನೀನ್ ಎಲ್ಲಿದ್ಯೋ ಗೊತ್ತಿಲ್ಲ, ನನ್ ಮನ್ಸನ್ ಬಾಧೆನ ಅರ್ಥ ಮಾಡ್ಕೊ. ಆರತಿ ಮಾಡಾಯ್ತು, ನಾಗಮಣಿ ಹಾರ ನನ್ ತಂಗಿ ಕತ್ತಲ್ಲಿದೆ, ನನ್ ಮಗು ಎಲ್ಲಿದೆ ಅಂತ ದಾರಿ ತೋರ್ಸು. ದಯವಿಟ್ಟು ಇವತ್ ನನ್ ಮಗು ಸಿಗೋ ಹಾಗೆ ಮಾಡಿ ಸ್ವಾಮಿ. ಗಂಡ ಹೆಂಡತಿ ಸೇರಿ ಹಾಲಾಕ್ರಮ್ಮ. ಹಾಸಿನಿ ಅಕ್ಕ. ಹಾ, ವಲ್ಲಭ್ ಭಾವನ್ ಜೊತೆ ನೀವು, ಸುಮನ ವಿಕ್ರಾಂತ್ ಅವ್ರ ಜೊತೆ ಸೇರಿ ಹುತ್ತಕ್ಕೆ ಹಾಲೇರಿರಿ. ಮತ್ತೆ ನೀನು ವಿಶಾಲ್? ಪರವಾಗಿಲ್ಲ ಅಕ್ಕ, ಮೊದ್ಲು ನೀವ್ ಹೋಗಿ. ನಿನ್ ಇಷ್ಟನೇನಿ. 2 ನಿಮಿಷ ಕಾಯಿರಿ, ಕೊಡ್ಲಿಲ್ಲ ಅಂದ್ರೆ ಹಾವಿಲ್ಲ ಅಂತ. ಆಗ ನಿನ್ ಕೈಯಿಂದಲೇ ತೆಗಿಸ್ತೀನಿ. ಇದೊಳ್ಳೆ ಚೆನ್ನಾಗಿದೆ. ನಾನ್ ಕೇಳದ್ನಾ? ಈ ಡಮ್ಮಿನೇ ಹಾಕೋತೀನಿ ಹೊರತು ನನ್ ಕೈನ ಹುತ್ತಕ್ಕೆ ಹಾಕೋ ರಿಸ್ಕ್ ತಗೊಳಲ್ಲ. ಏನ್ ನೈನಿ, ಟೈಮ್ ಇನ್ನ ಇದೆಯಾ ಇಲ್ಲ ಆಗೋಯ್ತಾ? ಅಯ್ಯೋ, ನಿಜವಾಗ್ಲೂ ಹಾವು ಬಂತು. ನನ್ ಮಗಳೇ ನಾನ್ ಕಾಪಾಡ್ಕೋಬೇಕು. ಅಂದ್ರೆ ಬೆಳಕು ಗಾನವಿ ಮೇಲ್ ಬೀಳ್ತಿದೆ ಅಂದ್ರೆ
ಕಾನವಿ ನನ್ ಮಗಳ. ನಾಗರಾಜ, ನಿನ್ ಸೋದರ ಸೊಸೆ ಆಡ್ತಾಳೆ ಅಂತ ಮಣಿಹಾರನ ಹುತ್ತದಿಂದ ತಂದ್ಕೊಡ್ತಾ ಇದೀಯಾ? ತುಂಬಾ ಸಂತೋಷ. ತಗೋ ನೈನಮ್ಮ, ಮಗುಗ್ ಹಾಲು ಕುಡ್ಸಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.